ದರ್ಶನ್ ಅವರ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಒಂದು ಆಗ್ತಾರೋ ಬಿಡ್ತಾರೋ ಆಕ್ಚುಲ್ ಆಗಿ ನೆಗೆಟಿವ್ಸ್ ಗಳೇನೋ ಆಗದೇ ಇರಲಿ. ನಾನು ಸಂಭ್ರಮಾಚರಣೆ ಮಾಡ್ಕೋತಿಲ್ಲ. ನಿಮ್ ಕೈಲಾದದ್ದು ದಾನ ಧರ್ಮ ಬೇಳೆ ಅಕ್ಕಿ ಈ ರೂಪದಲ್ಲಿ ತಗೊಂಬನ್ನಿ ಅಂತ ಅವತ್ತು ಯಾವುದೇ ಕಾರಣಕ್ಕೂ ಒಬ್ಬರ ಹತ್ರ ನಾನು ಕೇಕ್ ನೋಡ್ಬಿಟ್ರೆ ನಾನು ಹೇಳ್ತೀನಿ. ಇವತ್ತಿಗೂ ಆ ಥರ ಆಯಿತು ಅಂತ ತಕ್ಷಣ ಆ್ಯಕ್ಚುಲ್ ಆಗಿ ಯಾರು ನಿಜವಾದ ಅಭಿಮಾನಿಗಳಾದ್ರೆ ಯಾರು ಕೈ ಬಿಡಲ್ಲ. ಅಂದರೆ ಸಿನಿಮಾ ಅಂತನದೇ ಏನು ಅಲ್ಲ ಅಂತನೋ ಸಿನಿಮಾಗಳು ನೋಡಿದಾಗ್ಲೂ ನಾವು ಜೊತೆಗಿದ್ದವರು. ಅಂದರೆ ನಾನು ಇದರಲ್ಲಿ ಇವಾಗ ಶುರು ಮಾಡ್ತಿದ್ದೀನಿ, ನಾನು ಈ ಹುಚ್ಚನ್ನ ಹಿಂಗೆ ಜಾಸ್ತಿ ಮಾಡ್ಕೋಬೇಕು, ಇಲ್ಲಾಂದ್ರೆ ನನಗದು ಹೋಗಲ್ಲ. ಆ ನಗು ಅಂತಂತೂ ಕಾಣಿಸ್ತಿತ್ತು, ಬಟ್ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ನನಗೆ ಅದು ಅರ್ಥ ಆಯಿತು. ಎಷ್ಟು ಸಾಗಿದೆ ಬಾನಿಗೆ ಸಾಧನೆ ದಾರಿ, ಹೆಸರು ಬರೆದಿದೆ ಶಿಖರವನೇರಿ. ಕಲಾ ಸರಸ್ವತಿಯನ್ನ ಹಲವರು ಪೂಜಿಸ್ತಾರೆ, ಆದರೆ ತಾಯಿ ಕಲಾ ಸರಸ್ವತಿ ಒಲಿಯೋದು ಮಾತ್ರ ಕೆಲವರಿಗೆ. ಅಂಥದ್ರಲ್ಲಿ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾನೆ. ಸ್ಯಾಂಡಲ್ವುಡ್ನಲ್ಲಿ 20ಕ್ಕೂ ಅಧಿಕ ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರಿತಾ ತಮ್ಮದೇ ಆದಂತಹ ಚಾಪುವನ್ನು ಮೂಡಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ಪಾಂಡವಪುರ ಅವರು ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದರ ಜೊತೆಗೆ ಕನ್ನಡಿಗರೆಲ್ಲರೂ ಸಹ ಅವರ ಬರವಣಿಗೆಯನ್ನು ಮೆಚ್ಕೊಳ್ತಾರೆ. ಸ್ವತಃ ಅವರ ಬರವಣಿಗೆ ಆಗಿರ್ಬೋದು, ಲಿರಿಕ್ಸ್ ಇಷ್ಟ ಆಗಿರ್ಬೋದು, ಅದ್ರ ಜೊತೆಗೆ ಈ ಪ್ರೈವೇಟ್ ಕಂಪ್ನಿಗೂ ಹಾಗೆಯೇ ಈ ಒಂದು ಬರವಣಿಗೆಗೂ ಯಾವ ರೀತಿ ಒಂದು ನಂಟಿದೆ, ಏನಕ್ಕೋಸ್ಕರ ಬಂದರು ಅಂತಹ ಒಂದಷ್ಟು ಮಾಹಿತಿಯನ್ನು ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬ ಚೆನ್ನಾಗಿದ್ದೀನಿ ಅನ್ಕೋತೀನಿ. ಅಂದ್ಕೊಂಡಾಗಲೇ ತುಂಬ ಚೆನ್ನಾಗಿರೋಕ್ಕಾಗೋದು. ಹಾಗೆ ಒಂದು ಹೇಗೆ ಬಂದ್ರಿ ನೀವು ಒಂದು ಬರವಣಿಗೆಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಒಂದು ಕಡೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ರು, ಅದ್ರ ಜೊತೆಗೆ 20ಕ್ಕೂ ಅಧಿಕ ಸಿನಿಮಾಗಳಿಗಂದರೆ ಅದು ಈಸಿ ಕೆಲಸ ಅಲ್ಲ. ಸೊ ಹೆಂಗೆ ಅಂತ ಅಂದರೆ ಈ ಥರ ಹೇಳ್ಬೋದು. ನನಗೆ ನೆನಪಿರುವಂಗೆ ಇವ್ರದ್ದು ಯೋಗರಾಜ್ ಭಟ್ರದ್ದು ಸಿನಿಮಾ ಮುಗುಳುನಗೆ, ಅವತ್ತು ಸಿನಿಮಾ ನೋಡಿ ಬಂದೆ. ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಯಾವುದೋ ಹಾಡು ಅನಿಸುತ್ತಿದೆ ಯಾಕೋ ಎಂದು, ಬಹುಶಃ ನಾವು ಮುಗುಳುನಗೆಯಲ್ಲಿ ಇರಬಹುದೆಂದು, ಕಾರಣ ನಿನ್ನೆ ನೋಡಿದ ಮುಗುಳುನಗೆ ಸಿನಿಮಾ ಅಂತಂತ ಈ ಥರ ಏನೋ ಬರದೆ ಜನ ಆಬ್ವಿಯಸ್ಲಿ ಏನಿದು ವಿನಯ್ ಈ ಥರ ಅಂತನಕ್ಕೆ ಶುರು ಮಾಡಿದ್ರು. ಆವಾಗ ಚಿಕ್ಕದಾಗಿ, ಇವಾಗ ನೀವೊಬ್ಬರು ಸ್ನೇಹಿತರು, ನಾನೇ ಕಾರಣ ಹುಟ್ಟಿಸ್ಕೋತಿದ್ದೆ, ನಿಮ್ಮ ಬರ್ತಡೇ ಏನೋ ಒಂದು ಬರಿ ಅಂದರೆ ಇವತ್ತೊಂದು ಲೈನ್ ಅಥವಾ ಒಂದು ಪದದಲ್ಲಿ ಕ್ರಿಸ್ಟಲೈಸ್ ಆಗಿ ಬರೆಯೋದಕ್ಕೆ ಪಕ್ವತೆ ಮಾಡಿ ಅವತ್ತಿಗೆ ಒಂದು 10 ಸಾಲು ಬರೆಯೋ ಥರ ಈ ಥರ ಆ್ಯಕ್ಚುಲಾಗಿ ರೂಢಿಸ್ಕೊತಾ ಬಂದೆ. ಆವಾಗ ಏನು ಬೈಕಲ್ಲಿ ಓಡಾಡ್ತಿದ್ದೆ, ಒಂದು ಬ್ಯಾಗ್ ತೊಗೊಂಡೆ, ಸೈಡ್ ಬ್ಯಾಗು, ಒಂದು ಪುಸ್ತಕ ಇಟ್ಕೊಂಡೆ, ಒಂದು ಪೆನ್ ಇಟ್ಕೊಂಡೆ, ಸುಮ್ಮನೆ ಹೋಗ್ತಾ ಇದ್ದೆ. ಏನೋ ಅನಿಸಿದ್ರೆ ಬರೆಯೋದು, ಮನೇಲಿ ಹೋಗಿ ಅದನ್ನು ಕಂಪ್ಲೀಟ್ ಮಾಡೋದು. ನಿದ್ದೆ ಮಾಡ್ತಿರ್ತೀನಿ, ಇನ್ನೂ ಮಲಗಿರಲ್ಲ. ಅವಾಗೇನೋ ಅನ್ಸೋರು ಎಚ್ಚರ ಇದ್ದು ಪಕ್ಕದಲ್ಲಿ ಒಂದಿಷ್ಟು ಬರೆದ್ಬಿಟ್ಟು ಮತ್ತೆ ಮಲಿಕೋ. ಈ ಹುಚ್ಚು ಶುರುವಾಯಿತು. ಅದು ಕ್ಯಾರಿ ಆಗ್ತಾ ಒಂದು ಟೈಮಲ್ಲಿ ಏನು ಅನ್ನಿಸ್ತು ಅಂದರೆ, ಓಕೆ ಏನೋ ಒಂದು ಮಾಡೋಣ. ಯಾಕಂದರೆ ನೀವೇ ಹೇಳ್ದಂಗೆ ತಾಯಿ ಸರಸ್ವತಿ ಬಂದು ನಮ್ಗೆ ಒಲ್ದಿರ್ಬೇಕಾರೆ ಆ್ಯಕ್ಚುಲಾಗಿ ನಾವು ಅವ್ರಿಗೆ ನಮಸ್ಕರಿಸಿ ಮುಂದೆ ಹೋಗಬೇಕು. ಸೊ ಏನೋ ಒಂದು ಓಕೆ. ಆವಾಗ ಆ್ಯಕ್ಚುಲಾಗಿ ಏನಂತಂತ ಆ್ಯಕ್ಚುಲಿ ಏನದು ಬರ್ತಾಯಿದೆ, ಸೊ ಅಲ್ಲಿ ಕನೆಕ್ಟ್ ಆಗ್ತಾಯಿದೆ. ಸೊ ಅವತ್ತಿಗೆ ಡಿ ಬಾಸು ಒಂದು ಕಾಲದಿಂದ ಆ್ಯಕ್ಚುಲಾಗಿ ತುಂಬ ಅದು ಬೇರೆ ಬೇರೆ ಒಂದಷ್ಟು ಕಥೆಗಳನ್ನು ಹೇಳೋದಾದರೆ, ಮತ್ತು ಆಮೇಲೆ ಅವತ್ತಿಗೆ ನನಗೆ ಅವ್ರದ್ದು ಬರ್ತಡೇ ಕಾಣ್ತು. ಮುಂಚೆಯಿಂದ ಅವ್ರ ಸ್ವಾಭಿಮಾನತ್ವ ಆಗ್ಬೋದು, ಮತ್ತು ಅವರು ಕಷ್ಟಪಟ್ಟು ಬಂದದ್ದಾಗ್ಬೋದು, ಅದನ್ನೇ ಒಂದು ರೂಪಕವಾಗಿ ಅವ್ರನ್ನ ತೊಗೊಂಬರೋಣ ಅಂತಂದ್ಬಿಟ್ಟು ಸಾಗಿದೆ ಬಾನಿಗೆ ಸಾಧನೆ ದಾರಿ, ಹೆಸರು ಬರೆದಿದೆ ಶಿಖರವನೇರಿ ಅಂತನ್ನೋದನ್ನು ಕರುನಾಡಿನ ಕರ್ಣ ಅಂತಂತಂದು ಬರೆದು ಮಾಡೋಣ ಅಂತಂತ ಅವತ್ತು ಶುರು ಮಾಡಿದವನು ಇವತ್ತಿಗೆ ಇಲ್ಲಿಗೆ ಬಂದು ನಿಂತಿದ್ದೀನಿ. ನಿಮ್ಮ ಬರವಣಿಗೆಯನ್ನು ನಾನು ಸಹ ಫೇಸ್ಬುಕ್ ಫ್ರೆಂಡ್ ಆಗಿರೋದ್ರಿಂದ ಓದ್ತಾ ಇರ್ತೀನಿ. ಅವಾಗ ಬರ್ತಡೇ ಆಗಿರ್ಬೋದು, ಸಿನಿಮಾ ವಿಮರ್ಶೆ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೋಡಿರುವಂತಹ ಒಂದು ಅನುಭವದ ಮಾತುಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಹೋಟೆಲ್ಗೆ ಹೋಗಿರ್ತೀರ, ಅಲ್ಲಿ ಕಂಡಿರುವಂಥದ್ದನ್ನು ನಿಮ್ಮ ಕನ್ನಡದ ಬರವಣಿಗೆಯಲ್ಲಿ ಪದಪುಂಜಗಳ ಮೂಲಕ ಒಂದು ರೂಪರೇಷೆಯನ್ನು ಕೊಡ್ತೀರ ಅದಕ್ಕೆ. ಸೊ ಈ ಒಂದು ಥಾಟ್ ಯಾವ ಏಜಲ್ಲಿ ಬಂತು, ಆ್ಯಂಡ್ ಏನಕ್ಕೋಸ್ಕರ ನಿಮಗೆ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಮತ್ತು ಪ್ರೀತಿ ಅಂತ? ಇಲ್ಲ, ಯಾವ ಏಜು ಅಂತಂತಿಲ್ಲ. ಅದು ಆಬ್ವಿಯಸ್ಲಿ ಏನು ಅಂತಂದರೆ ಚಿಕ್ಕದಾಗ್ಲಿಂದ ಬಂದಿರೋದೇ ಕನ್ನಡದಲ್ಲಿ. ಸೊ ಅಭಿಮಾನ ಅಂತನದು ಯಾವಾಗಲೂ ಇತ್ತು. ಬಟ್ ಹುಚ್ಚು ಹೆಚ್ಚಾದದ್ದೇ ನಾನು ಇವಾಗ ಹೇಳೋದ್ನಲ್ಲ, ಏನೇ ಒಂದು ನಾನು ಬರೆಯೋಕ್ಕೆ ಹೋದರೂ ಕನ್ನಡದಲ್ಲಿ ಬರಿ, ಮಾತಾಡೋಕ್ಕೆ ಹೋದರೂ ಕನ್ನಡದಲ್ಲಿ ಮಾತಾಡು. ಅದನ್ನು ಹೇಗೆ ಅಂತಂದರೆ ಕ್ರಿಸ್ಟಲೈಸ್ ಅನ್ನೋಕ್ಕಿಂತ ಪಕ್ವತೆ ಅಂತಂತ ಮಾತಾಡು. ಸೊ ಯಾರು ಸಿಕ್ಕಿದ್ರೂ ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ಶುರು ಮಾಡಿದೆ. ಅಂದರೆ ನಾನು ಈ ಥರ ಹೇಳಿದ್ರೆ ತಪ್ಪಾಗುತ್ತೆ, ಬಿಕಾಸ್ ತುಂಬ ದೊಡ್ಡ ಗೀತಾ ರಚನೆಕಾರರಾಗ್ಬೋದು ಎಲ್ಲರೂ, ಅಥವಾ ಬರಹಗಾರರು ಅಂತ ಏನಾಗಿರುತ್ತೆ, ಅವರೆಲ್ಲ ತುಂಬ ದೊಡ್ಡ ಪುಸ್ತಕಗಳನ್ನ ಓದಿ ಅವರೊಂದಷ್ಟು ಪಕ್ವತೆಗಳನ್ನ ಮಾಡ್ಕೊಂಡಿರ್ತಾರೆ. ಬಟ್ ನಾನು ಅಷ್ಟು ಅಲ್ದಲ್ಲೇ ಇದ್ದರೂ ಸಣ್ಣ ಪುಟ್ಟ ಒಂದಷ್ಟು ಪುಸ್ತಕಗಳು ಓದಿದ್ರು ನಾನು ಬದುಕನ್ನು ಜಾಸ್ತಿ ಓದ್ಕೊಂಡು ಬಂದೆ. ಅಂದರೆ ಮಾತಾಡ್ತಿರೋರ ಹತ್ರ ಒಬ್ಬರ ಹತ್ರ ಆಗ್ಬೋದು, ನಾನು ತುಂಬ ರೂಢಿಸ್ಕೊಳೋದಾಗ್ಬೋದು. ಆಮೇಲೆ ನಾನು ಆಂಗ್ಲ ಭಾಷೆ ಅಂತ ಅನ್ನೋದನ್ನು ವಿರೋಧಿ ಅಂತಲ್ಲ, ಆದರೆ ನಾನು ಅದಕ್ಕೆ 10 ಪಟ್ಟು ಕನ್ನಡನ ನಾನು ಮಾತಾಡೋಕ್ಕೆ ಶುರು ಮಾಡಿದೆ. ಎಲ್ಲೋಯ್ತು ಅಂದರೂ ಕನ್ನಡ, ಎಲ್ಲಿ ನಿಂತ್ಕೊಂಡ್ರು ಕನ್ನಡ, ಆ ಥರ ಆ್ಯಕ್ಚುಲಾಗಿ. ಅಂದರೆ ನಾನು ಇದರಲ್ಲಿ ಇವಾಗ ಶುರು ಮಾಡ್ತಿದ್ದೀನಿ, ನಾನು ಈ ಹುಚ್ಚನ್ನ ಹಿಂಗೆ ಜಾಸ್ತಿ ಮಾಡ್ಕೋಬೇಕು, ಇಲ್ಲಾಂದರೆ ನನಗದು ಒಗ್ಗಲ್ಲ.
ಹಾಗಾಗಿ ಅಂತನೋ ರೀತಿನಲ್ಲಿ ನಾನು ಜಾಸ್ತಿ ಮಾಡ್ಕೋತಾ ಬಂದೆ. ಎಲ್ಲಿ ಬರೆದ್ರು ಕನ್ನಡ, ಎಲ್ಲಿ ನಿಂತ್ಕೊಂಡ್ರು ಕನ್ನಡ, ಈ ಥರ ಆಗೋಯ್ತು. ಆ ಹುಚ್ಚು ಹಂಗೆ ಹೋಗ್ತಾ ಇದೆ. ಕೆಲವೊಂದು ನನ್ನ ಬದುಕಿನಲ್ಲಿ ಆ ಹುಚ್ಚುತನನೇ ನಂದು ಹೆಚ್ಚು ಮಾಡಿಕೊಂಡೆ ನನ್ನ ಲೈಫ್ನಾಗ ಸುಮಾರು ಟರ್ನಿಂಗ್ ಪಾಯಿಂಟ್ಸ್ಗಳನ್ನ ನನ್ನ ಹೊಸ ದಾರಿಗೆ ತೊಗೊಂಬಂದು ಅಲ್ಲೊಂದಷ್ಟು ನಾನು ಬೆಳೆಯುವಂಗೆ ಮಾಡಿರೋದೇ ಇದೆ. ಹಾಗಾಗಿ ನಾನು ಯಾವ್ದಾರ ಒಂದು ಹುಚ್ಚು ಅಂತ ನನಗೆ ಅಂಟ್ಕೊಂಡಾಗ ಪರವಾಗಿಲ್ಲ, ನಾನು ಅದನ್ನು ಹುಚ್ಚನ್ನು ಜಾಸ್ತಿ ಮಾಡಿಕೊಂಡ್ರು ಅದನ್ನು ಅನುಭವ ತಗೋತೀನಿ. ಎಲ್ಲೋ ಒಂದು ಕಡೆ ಎಡುತ್ತಿದೆ ಅಂದ ತಕ್ಷಣ ಸೈಡ್ಗೆ ಇಟ್ಬಿಡ್ತೀನಿ. ಇಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದೆ ಅಂತ ಅಟ್ಲೀಸ್ಟ್ ಒಂದು ಅನಿಸಿದ್ರೆ 4 ಜನ ಹೌದು ಇದು ಕರೆಕ್ಟಾಗಿದೆ ಅಂತಂತ ನನಗೆ ಅವರಾಗೆ ಬಂದು ಹೇಳಿದ್ರೆ ತುಂಬ ಜಾಸ್ತಿ ಮಾಡ್ಕೋತೀನಿ. ಅದಕ್ಕೆ ನಾನು ಯಾವುದನ್ನು ಪೀಕ್ ಅಂತ ಇಟ್ಕೊಳ್ಳಲ್ಲ, ಅದನ್ನು ತುತ್ತ ತುದಿ ಅಂತಂತ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಯಾವುದೇ ಒಂದು ಮದುವೆ ಫಂಕ್ಷನ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಯಾವುದೋ ಒಬ್ಬ ಪರಿಚಯದ ವ್ಯಕ್ತಿ ಬಂದುಬಿಟ್ಟು ಮದುವೆ ಇದೆ ಅಥವಾ ಯಾವುದು ಎಕ್ಸಾಂಪಲ್ ನಾನು ಹೇಳ್ತೀನಿ ಅದನ್ನು, ನಿಮ್ಮ ಫೇಸ್ಬುಕ್ ಪೋಸ್ಟಲ್ಲಿ ನೋಡಿದ್ದು ಹೂ ಕಟ್ಟುವಂಥ ಹುಡುಗ ಬಂದು ನನ್ನ ಮದುವೆ ಇದೆ ಅಂತ ಅಂದಾಗಲೂ ಕೂಡ ನೀವು ಅವರ ಒಂದು ಮದುವೆಗೆ ಹೋಗಿ ವಿಶಸ್ ಮಾಡಿ ಸೊ ಅದ್ರ ಜೊತೆಗೆ ಒಂದು ಪದಗಳನ್ನು ಬರೀತೀರ. ಸೊ ಹೆಂಗೆ ಬಂತು, ಯಾರು ಇನ್ಸ್ಪಿರೇಷನ್ನು ನಿಮಗೆ ಈ ಪದಗಳ ಬರವಣಿಗೆಗೆ ಅಂತ? ಹಾಂ, ಆ ಥರ ನೋಡೋಕೆ ಹೋದರೆ ನಾನು ಆಗಿನ ಕಾಲದ್ದು ತುಂಬ ಸರಳವಾಗಿ ಬರೆಯೋ ಚಿ ಉದಯಶಂಕರ್ ಆಗ್ಬೋದು, ಅಥವಾ ಈಗಿನ ಕಾಲದ್ದು ಅಂತನಕ್ಕಿಂತ ಜೈನ್ ಕಾಯ್ಕಿಣಿಯವ್ರು ಆಗ್ಬೋದು. ಸೊ ಇವರೆಲ್ಲ ನನ್ನ ಯಾಕಂದರೆ ಅದು ಕೆಲವರು ನನ್ನ ಪುಸ್ತಕ ಓದಿದ್ರೆ ಮಾತ್ರ ಗುರುಗಳು ಅಂತಂತಲ್ಲ, ಅಥವಾ ನಾನು ಅವ್ರನ್ನ ಅನುಸರಿಸ್ತೆ ಅಂತಂದರೆ ಗುರುಗಳು ಅಂತಲ್ಲ. ಎಲ್ಲೋ ಒಂದು ಕಡೆಗೆ ಆ್ಯಕ್ಚುಲಾಗಿ ಒಂದು ಕಡೆಯಿಂದ ಅದು ಒಂದು ಎಲ್ಲೋ ಒಂದು ಅಭಿನಭಾವ ಸಂಬಂಧ ಒಂದು ಕಡೆಗೆ ಅದು ತಲುಪುತ್ತೆ. ಆ ಥರದಲ್ಲಿ ನಾನು ಏನಂತಂತೀನಿ, ಅವ್ರನ್ನ ಒಂದಷ್ಟು ಅವ್ರ ಬರವಣಿಗೆಗಳಾಗ್ಬೋದು, ಮತ್ತೊಂದು ಆಗ್ಬೋದು, ಅವ್ರು ಹಾಡು ಬರೆಯೋ ರೀತಿ ಆಗ್ಬೋದು. ನೀವೇ ಹೇಳಿದ್ರಿ ಅವಾಗ ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಲೋನ್ ಫೆಸಿಲಿಟೇಷನ್ ಕಂಪ್ನಿ ಕೆಲಸ ಮಾಡ್ತೀನಿ ಅಂದರೆ ಅಲ್ಲೊಂದಷ್ಟು ಮಾರ್ಕೆಟಿಂಗ್ ಮಾಡಿರೋದ್ರಿಂದ ಒಂದಷ್ಟು ಗುಣಾಕಾರ ಭಾಗಾಕಾರ ತಾಳೆ ಹಾಕೋದು ಈ ಥರ ಒಂದಷ್ಟು ಅಲ್ಲಿ ಅಭ್ಯಾಸ ಇರೋದ್ರಿಂದ ಅದನ್ನು ಇಲ್ಲಿಗೆ ಒಗ್ಗೂಡಿಸ್ಕೊಂಡೆ. ಅಂತಂದರೆ ನಾನು ಅದನ್ನು ಬರವಣಿಗೆಯಲ್ಲಿ ಇಷ್ಟು ಬರೆದ್ರೆ ಮಾತ್ರ ಸರಿ, ಇಷ್ಟು ಬರೆದ್ರೆ ಅದು ಇಲ್ಲ, ಅದು ಹಳೆಯ ಲೆಕ್ಕಾಚಾರಕ್ಕೆ ಬರುತ್ತೆ. ಈ ಥರ ಒಂದಷ್ಟು ಗುಣಕಾರ ಭಾಗಾಕಾರ ಹಾಕ್ಕೊಂಡು ಹಾಡುಗಳನ್ನು ಕೇಳಿನೂ ಹೋದು, ಪುಸ್ತಕಗಳನ್ನು ಓದಿನೂ ಹೋದು, ಈ ರೀತಿಯಲ್ಲಿ ಒಂದಷ್ಟು ಅಳತೆ ಪಟ್ಟಿನ ಮಾಡಿಕೊಂಡು ನನ್ನನ್ನು ನಾನು ಒಗ್ಗೂಡಿಸ್ಕೊಂಡು ಜಾಸ್ತಿ ಮಾಡ್ಕೋತಾ ಬಂದೆ. ಅಫ್ಕೋರ್ಸ್ ಜೈನ್ ಕಾಕಿಣಿ ಸರ್ ಆಗ್ಬೋದು, ಚಿ ಉದಯಶಂಕರ್ ಅವ್ರು ಆಗ್ಬೋದು. ಈಗಿನ ಕಾಲದ್ದು ಗುರುಗಳು ಅಂತ ಒಂದಷ್ಟು ಅಂದರೆ ಬಟ್ ಅಕ್ಷರ ಕಲಿಸಿದ ಆತಮ್ ಗುರು. ಇವಾಗ ನಾನು ಯಾವುದೋ ನಾಗೇಂದ್ರ ಪ್ರಸಾದ್ ಸರ್ ಕೇಳ್ತಿರ್ತೀನಿ, ಕವಿರಾಜ್ ಅವ್ರು ಕೇಳ್ತಿರ್ತೀನಿ. ಇತ್ತೀಚಿನ ಇವಾಗ ಯಾರೇ ಆಗ್ಬೋದು, ಅದು ಪ್ರಮೋದ್ ಮರವಂತೆ ಆಗ್ಬೋದು, ಸಾಯಿ ಸರ್ವೇಶ್ವರ್ ಆಗ್ಬೋದು, ಸಂತೋಷ್ ನಾಯಕರ್ ಆಗ್ಬೋದು, ಗೌಸ್ಪೀರ್ ಅವ್ರು ಆಗ್ಬೋದು. ಅವ್ರ ಹಿಡಿತ ಹಬ್ಬ ನಾನು ತುಂಬ ಇದಾಗ್ಬೋದು. ಯಾಕಂದರೆ ಅದನ್ನು ಅವ್ರ ಮಾತೃಭಾಷೆನೇ ಬೇರೆ ಆಗಿರುತ್ತೆ, ಆದರೆ ಅವರು ಹಿಡಿತ ಕನ್ನಡದಲ್ಲಿ ತುಂಬ ಅದ್ಭುತವಾಗಿದೆ. ಈ ಥರ ಒಂದಷ್ಟು ಜನ ಅದನ್ನು ಎಲ್ಲಿ ನೋಡಿದ್ರೂ ಅದನ್ನು ನಂಗೆ ಕಲಿಯೋ ಹುಚ್ಚಿದೆ. ಹಾಗಾಗಿ ಗುರುಗಳು ಅಂತಂತ ಅವ್ರನ್ನ ಪೂಜ್ಯ ಭಾವನೆಯಲ್ಲಿ ಅಲ್ಲಿ ಮತ್ತು ಇಲ್ಲಿ ಜೈನ್ ಕಾಕಿಣಿ ಯೋಚಿಸಿದ್ರು ಇವ್ರು ನೋಡಿ. ಬಟ್ ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ನೋಡಿದಾಗ ಇವರೆಲ್ಲ ಗುರುಗಳೇ. ಇವಾಗ ನಿಮ್ಮ ಹತ್ರ ಮಾತಾಡ್ತಿರ್ತೀನಿ, ನಿಮ್ಮ ಹತ್ರ ನೀವು ಶುರು ಮಾಡಿದ ರೀತಿ ಆಗ್ಬೋದು, ಕಲಾ ಸರಸ್ವತಿ ಈ ಥರ ಯಾರಿಗೂ ಹೋಗಲ್ಲ. ಸೊ ಓಕೆ, ಇದೊಂದು ಈ ಥರ ಪ್ರತಿಯೊಂದು ಜಾಗದಲ್ಲೂ ಕಲಿಯೋದಿರುತ್ತೆ, ಅದನ್ನು ನಾನು ಒಗ್ಗೂಡಿಸ್ಕೊತಾ ಹೋಗ್ತೀನಿ. ಫಸ್ಟ್ ಟೈಮ್ ನಿಮ್ಮ ಹೆಂಡತಿಗೆ ಯಾವುದಾದ್ರೂ ಒಂದು ಪದಗಳಲ್ಲಿ ಏನಾದರೂ ಬರೆದಿದ್ದುಂಟಾ? ಅದನ್ನು ಈಗ ನಮ್ಮ ಬಾಸ್ ಟಿವಿ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ ಏನಂತ ಬರೆದಿದ್ರಿ? ನಿಮ್ಮ ಪದಗಳ ಮೂಲಕ ನಿಮ್ಮ ಹೆಂಡತಿಯನ್ನು ಯಾವ ರೀತಿ ವರ್ಣನೆ ಮಾಡಿದ್ರಿ ಅಂತ? ಇಲ್ಲ, ನಾನು ಪದಗಳಲ್ಲಿ ವರ್ಣನೆ ಮಾಡಿದ್ದು ಆ ಥರ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಾವು ಜೊತೆಗಿರೋದು. ಏನು ಅಂತಂದರೆ ಒಂದು ಹುಟ್ಟುಹಬ್ಬಕ್ಕೆ ಅವ್ರಿಗೆ ನಾನು ಗಿಫ್ಟೇ ಕೊಡಬೇಕು ಅಂತ ಒಂದು ಸಾಂಗೇ ಬರೆದಿದ್ದೀನಿ. ಅದನ್ನು ಆ್ಯಕ್ಚುಲಾಗಿ ಆ ಸಾಂಗ್ ಏನಿದೆ ಬಹುಶಃ 2 ವರ್ಷದ ಹಿಂದೆ ಅನ್ಕೋತೀನಿ, ಅವ್ರ ಬರ್ತಡೇಗೆ ಮತ್ತು ಅದಕ್ಕೆ ಮುಂದುವರೆದ ಭಾಗ ಆ್ಯನಿವರ್ಸರಿ ಅಂತ ಏನಾಗಿದೆ. ಯಾಕಂದರೆ 23 ಜನವರಿ ಮತ್ತು 2 ಫೆಬ್ರವರಿ ಇದೆರಡೂ ಇದಿದೆ. ಹಾಗಾಗಿ ಮುಕ್ಕಾಲು ಭಾಗ ಇಲ್ಲಿ ಮತ್ತು ಮಿಕ್ಕಿದ ಕಾಲು ಭಾಗ ಅಲ್ಲಿ ಅಂತ ಅನ್ನೋದನ್ನು ಒಂದು ಹಾಡು ಮಾಡಿ ಅದನ್ನು ಸಂಗೀತ ಮಾಡಿಸಿ ನಮ್ಮ ಮಂಜು ಮಹಾದೇವ್ ಅಂತಿದ್ದಾರೆ ಮತ್ತು ಸಂತೋಷ್ ನಾಯಕ್ ಅಂತಿದ್ದಾರೆ ಸಿಂಗರು. ಸೊ ಇವರು ನಾವೊಂದು 3 ಜನ ಅಂತಂತ ಒಂದು ಗಾಯಕರು, ಒಬ್ಬರು ಮ್ಯೂಸಿಕ್ ಮಾಡೋರು ಅಂತ ಸಂಗೀತನ ಇದ್ದರು, ಮತ್ತು ನಾನು ಈ ಥರ ಅಂತ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಒಂದು ಸ್ನೇಹ ಅಂತ ಅನ್ನೋದು 3 ಜನ. ಹಾಗಾಗಿ ಅಲ್ಲೊಂದು ನನ್ನ ಮಗನಿಗೆ ಅಂತಂತ ಹುಟ್ಟೋದು ಒಂದು 6 ತಿಂಗಳಿಗೊಂದು ಹಾಡು ಅಂತಂತ, ಮಗು ನಮಗಾಗಿ ವರವಾಗಿ ಅಂತಂತ ಈ ಥರ ಮಾಡೋದಿದೆ. ಅದು ಅವ್ರಿಗೆ ನಾನು ಹೇಳ್ದೆಲೇನೇ ಉಡುಗೊರೆ ಕೊಟ್ಟಿರೋದು ಹೌದು, ಸರ್ಪ್ರೈಸ್ ಥರ. ಆ ಸರ್ಪ್ರೈಸ್ ಕಂಡು ಅವ್ರ ಕಡೆಯಿಂದ ಯಾವ ರೀತಿ ರಿಯಾಕ್ಷನ್ಸ್ ಬಂತು, ಎಷ್ಟು ಥ್ರಿಲ್ ಆದರು ಅಂತ? ಅವ್ರು ಸ್ವಲ್ಪ ಭಾವನೆ ತೋರಿಸೋದು ಕಡಿಮೆ, ಸ್ವಲ್ಪ ಶೈಯಿಂಗ್ ನೇಚರ್, ನಾಚಿಕೆ ಸ್ವಲ್ಪ ಜಾಸ್ತಿ, ಹೇಳ್ಕೊಂಡಿರ್ತಾರೆ. ಆ ಥರದ್ರಲ್ಲಿ ತುಂಬ ಎಕ್ಸೈಟ್ ಆಗಿದ್ರು. ನಾನೇ ಏನೇನೋ ಬೇರೆ ಥರದಲ್ಲಿ ಅವ್ರಿಗೆ ಇವಾಗ ಲಾಸ್ಟ್ ಇಯರು ಬಂದು ಅವ್ರಿಗೆ ಎಲ್ಲ ಒಂದು ಕಡೆ ಕರ್ಕೊಂಡೋದಾಗ್ಬೋದು, ಅವ್ರಿಗೆ ಗೊತ್ತೇ ಇಲ್ಲ. ಆ ಥರದ್ರಲ್ಲಿ ನಂದು ಅದು ಇವತ್ತಿಗೆ ಅಂತಂತಲ್ಲ, ಪ್ರತಿ ವರ್ಷ ಅಲ್ಲ ಪ್ರತಿ ದಿವಸ ಇದೆ, ಅದು ಯಾವಾಗಲವರೆಗೂ ಇರುತ್ತೆ. ಅದನ್ನು ಸಾಹಿತ್ಯ ರೂಪದಲ್ಲಿ ಕೊಟ್ಟದ್ದು ಅದಂತೂ ಹೌದು. ಅವ್ರಿಗೆ ಹಾಡು ಬರೆದು ಕೊಟ್ಟಾಗ ಆ ನಗು ಅಂತಂತೂ ಕಾಣಿಸ್ತಿತ್ತು, ಬಟ್ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ನನಗೆ ಅದು ಅರ್ಥ ಆಯಿತು ಅವ್ರು ಎಷ್ಟು
ಮಟ್ಟದಲ್ಲಿ ಯಾವ ತೂಕದಲ್ಲಿ ಖುಷಿಯಾಗಿದ್ರು. ನಾನು ಅವ್ರ ವಿಚಾರವಾಗಿ ಎಷ್ಟು ಹುಚ್ಚು ಅಭಿಮಾನಿನೋ ಅದೇ ಥರ ಅಷ್ಟೇ ನಾನು ನೇರವಾಗೇನೆ, ಯಾಕಂದರೆ ಇದಕ್ಕಿಂತ ಹಿಂದೆ ಒಂದು ಪತ್ರ ಬರೆದಾಗಲೂ ಆಗ್ಬೋದು, ಆಲ್ಮೋಸ್ಟ್ ಆಲ್ ಐ ಥಿಂಕ್ ಎಲ್ಲ ಚಾನಲ್ಗಳನ್ನು, ಚಾನಲ್ ಹೆಸರು ಬೇಡ, ಆಲ್ಮೋಸ್ಟ್ ಎಲ್ಲ ಚಾನಲ್ಗಳನ್ನು ಅದನ್ನು ಅವರು ತುಂಬ ಗೌರವಾನ್ವಿತವಾಗಿ ಅದನ್ನು ನೀವು ಹೇಳಿರೋದು ಸರಿ, ಹೌದು ಈ ಥರ ಆದರೆ ಅವ್ರಿಗೆ ತಲುಪಲಿ ಅಂತ ಅನ್ನೋ ಥರ ಎಲ್ಲ ಚಾನಲಲ್ಲೂ ಅದನ್ನು ಪ್ರಸಾರ ಮಾಡಿದ್ರು. ಖಂಡಿತ ಹೌದು, ನಾನು ಒಬ್ಬ ವ್ಯಕ್ತಿನ ತಪ್ಪು ಮಾಡಿದಾಗ ಖಂಡಿತ ನಾನು ಒಂದು ಸಲ ಅದನ್ನು ನೇರವಾಗಿ ಹೇಳ್ತೀನಿ, ಆದರೆ ಒಳ್ಳೆಯದನ್ನು 10 ಸಲ ಹೇಳ್ತೀನಿ. ಯಾಕಂದರೆ ತಪ್ಪು ಅಂತಂದರೆ ನಾನು ಜಾಸ್ತಿ ಎತ್ತಿಡಿತಿದ್ರೆ ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮಾಡಬಾರ್ದು. ಇವಾಗ ಎಲ್ಲ ಹೇಳ್ತಾರಲ್ಲ, ಒಂದು ಸ್ಪೇಸ್ ಕೊಡಬೇಕು. ಇತ್ತೀಚೆಗೆ ನೀವು ಬರೆದಿರುವಂತಹ ಒಂದು ಬರವಣಿಗೆ ಆಗಿರ್ಬೋದು, ಪದಗಳಾಗಿರ್ಬೋದು, ದರ್ಶನ್ ಅವರ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನು ನೀವು ನಿಮ್ಮ ಬರವಣಿಗೆಯ ಮೂಲಕ ಬರೀತೀರಾ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಶೇರ್ಸ್ ಆಗುತ್ತೆ, ಸುಮಾರು ಜನ ಇಷ್ಟಪಡ್ತಾರೆ ಅದನ್ನು. ಸೊ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲೂ ಸಹ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ. ನೀವು ಅಷ್ಟು ಚೆನ್ನಾಗಿ ಆ ಒಂದು ಪದಗಳ ಮೂಲಕ ಅವರು ಮಾಡಿರುವಂಥ ಪಶ್ಚಾತ್ತಾಪ ಆಗಿರ್ಬೋದು, ಅದೇ ಪ್ರೀತಿ, ಅದೇ ಒಂದು ಸಿನಿಮಾ ಮೇಲಿನ ನಂಟು ಅಂತ ಹೇಳ್ಬಿಟ್ಟು ಒಂದಷ್ಟು ವಿವರಣೆಯನ್ನು ಕೊಡ್ತೀರಾ. ಸೊ ಏನಕ್ಕೆ ಬರಿಬೇಕು ಅಂತ ಅನ್ನಿಸ್ತು ದರ್ಶನ್ ಅವರ ವಿಚಾರವಾಗಿ ಈ ಒಂದು ಬರವಣಿಗೆ ಅಂತ? ಬಹುಶಃ ನೀವೇ ಹೇಳ್ದಾಗೆ ನೋಡಿದರೆ ನಾನು ತುಂಬ ಬರೆಯೋದಿಲ್ಲ. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಅಥವಾ ಯಾರೇ ಆಗಿದ್ರೂ ಎಲ್ಲದಕ್ಕೂ ಸ್ಪೇಸ್ ತಗೋತೀನಿ. ಅಂತಂದರೆ ತುಂಬ ಕಾರಣಗಳನ್ನ ಹುಡುಕ್ತೀನಿ, ಆಳವಾದ ಕಾರಣ ಹುಡುಕ್ತೀನಿ, ಅದರದ್ದು ಸಮಯ ತಗೋತೀನಿ. ಇವತ್ತು ಏನೋ ಒಂದು ನಡೀತು ಅದ್ರ ಬಗ್ಗೆ ಇಲ್ಲ. ಸೊ ಅದು ಯಾವುದೇ ಅಂದರೆ ಪ್ರತಿಯೊಂದರಲ್ಲೂ ಬರಿತೀನಿ. ಇವಾಗ ಸುದೀಪ್ ಸರ್ದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಬರಿತೀನಿ. ಇವಾಗ ಏನಂತಂತೀನಿ, ಮರ್ಯಾದೆ ಪ್ರಶ್ನೆ ಸಿನಿಮಾ, ಅದಕ್ಕೂ ಬರೆದಿದ್ದೀನಿ. ಅದು ವೈರಲ್ ಆಗಿದೆ. ಮ್ಯಾಕ್ಸ್ದು ಆಲ್ಮೋಸ್ಟ್ ಅಲ್ಲಿ ಒಂದು 5 ಲಕ್ಷ 10 ಲಕ್ಷ ಹೋಗಿತ್ತು. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಒಂದೇನು ಅಂತಂದರೆ ಸಿನಿಮಾ ನೋಡಿ ಅಲ್ಲಿ ನಾನು ಆಳವಾಗಿ ಹೋಗ್ತೀನಿ ಅಂತಂದರೆ ಇಲ್ಲಿ ನಾನು ವ್ಯಕ್ತಿ ನೋಡಿ ಆಳವಾಗಿ ಹೋಗ್ತೀನಿ. ಸೊ ನನಗೆ ಇವರು ಒಂದು ಇನ್ಸಿಡೆಂಟು ಘಟನೆ ಏನು ಅಂತಂದರೆ, ಇವಾಗ ಡಿ ಬಾಸ್ ಅವ್ರ ಬಗ್ಗೆ ಅವತ್ತು ನೋಡಿದ್ದು ನಾನು. ಒಂದು ಸತಿ ಅಂಬಿ ಅಪ್ಪಾಜಿಯವರು ಇಲ್ಲ ಅಂತ ಆಗ್ತಾರೆ. ಆಮೇಲೆ ನೆಕ್ಸ್ಟು ಅದಕ್ಕೆ ನಡೆದಾಡುವ ದೇವರು ಇಲ್ಲ ಅಂತ ಆಗ್ತಾರೆ. ಒಂದು ಸಲ ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತಂತ ಹೋಗ್ತಾರೆ. ಆಮೇಲೆ ಮತ್ತೆ ಇಲ್ಲ ಬೇಡವೇ ಬೇಡ ಅಂತಂತಾರೆ. ಅವತ್ತು ಒಂದು ಕರೆ ಕೊಡ್ತಾರೆ, ನಾನು ಸಂಭ್ರಮಾಚರಣೆ ಮಾಡ್ಕೋತಿಲ್ಲ, ನಿಮ್ಮ ಕೈಲಾದದ್ದು ದಾನ ಧರ್ಮ ಬೇಳೆ ಅಕ್ಕಿ ಈ ರೂಪದಲ್ಲಿ ತೊಗೊಂಬನ್ನಿ ಅಂತಂದಂತ. ನನಗೆ ಗೊತ್ತಿಲ್ಲ, ಬಹುಶಃ ಅವತ್ತು ನಾನು ಅದೆಷ್ಟು ಭಾವುಕ ಆಗ್ಬಿಟ್ಟೆ ಏನಂದರೆ, ವರ್ಷ ಹೋಗ್ತೀನಿ, ಯಾರೇ ತುಂಬ ಪರಿಚಯ ಇರೋರು ಒಳಗಡೆ ಕರ್ಕೊಂಡು ಹೋಗೋ ವ್ಯಕ್ತಿಗಳು ಗೊತ್ತಿದ್ರು ನಾನು ಹೋಗಲ್ಲ. ಏನಕ್ಕೆ ಅಂದರೆ ನನಗೆ ಅವರು ಅಲ್ಲಿಂದನೇ ನಂಗೆ ಚೆನ್ನಾಗಿ ಕಾಣಿಸ್ತಾರೆ, ನಾನು ಇಲ್ಲೇ ಇದನ್ನ ಚೆನ್ನಾಗಿ ನೋಡ್ತೀನಿ ಅಂತಂದರೆ ಅಷ್ಟೇ. ನಂಗೆ ಅದು ಒಂದು ದಿವಸಕ್ಕೂ ಹೋಗಿಲ್ಲ, ನಾನು ಹೋಗೋದಿಲ್ಲ ಅದು ಆ್ಯಕ್ಚುಲಾಗಿ. ಅವತ್ತು ಅಂದರೆ ಪ್ರತಿ ವರ್ಷ ಬಂದು ನಾನು ಆ ಏರಿಯಾಗೆ ಹೋಗ್ತೀನಿ. ನಾನು ಅದನ್ನು ನೋಡೋದಕ್ಕೆ ಜನಗಳು ಎಷ್ಟು ದೂರದಿಂದ ಎಷ್ಟು ಜನ ನಿಂತಿದ್ದಾರೆ ಆ ದೂರದಿಂದ ನೋಡೋಕ್ಕೆ ಹೋಗ್ತೀನಿ. ಅವತ್ತು ಹೋಗಿದ್ದೆ. ಅಂದರೆ ಯಾರೇ ಒಬ್ಬ ಅಭಿಮಾನಿಗೆ, ಅಂದರೆ ವಿಶೇಷವಾಗಿ ನೀವು ಡಿ ಬಾಸ್ ಅಂತ ತಗೋತು ಅಂತಂದರೆ ಹುಚ್ಚ ಅಭಿಮಾನಿಗಳು ತುಂಬ ಇದ್ದಾರೆ. ಇಲ್ಲ ನಾನು ಅಣ್ಣಂಗೆ ಕೇಕ್ ತೊಗೊಂಡು ಹೋಗಲೇಬೇಕು, ನನಗೆ ಗೊತ್ತಿಲ್ಲ, ಕಟ್ ಮಾಡಲಿ, ನನಗೆ ಹುಚ್ಚು ಒಟ್ಟಿನಲ್ಲಿ ಅಂತನೋ ಅಭಿಮಾನಿಗಳು ಇರೋ ವಾಸ್ತವದಲ್ಲಿ ಅವತ್ತು ನಾನು ಯಾವ ಮೂಲೆಯಿಂದ ಯಾವ ಮೂಲೆಗೆ ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಾನು ಭೂತ ಕನ್ನಡಿನ. ಅವತ್ತು ಯಾವುದೇ ಕಾರಣಕ್ಕೂ ಒಬ್ಬರ ಹತ್ರ ನಾನು ಕೇಕ್ ನೋಡಿಬಿಟ್ರೆ ನಾನು ಹೇಳ್ತೀನಿ, ಇವತ್ತು ನಾನು ಕಣ್ಣು ಕಟ್ತಂಗಿದೆ. ಒಂದು ಕಡೆಯಿಂದ ಅವ್ರದ್ದಾದ ಸಾಧ್ಯವಾದಷ್ಟು ಬೇಳೆ ಅಕ್ಕಿ ಸಕ್ಕರೆ ಈ ಥರದ್ದು ಒಂದು ಕಡೆ ಹೋಗ್ತಾ ಇದ್ದಾರೆ ಒಂದು ಬಾಗಿಲಿಂದ, ಇನ್ನೊಂದು ಕಡೆಯಿಂದ ಯಥಾ ಪ್ರಕಾರ ಅವರು ಏನು ಸರತಿ ಸಾಲಿನಲ್ಲಿ ಸಾವಿರಾರು ಜನ ನಿಂತಿರ್ತಾರೆ, ಅವರು ಹೋಗ್ತಿದ್ದಾರೆ, ಮಾತಾಡಿಸ್ಕೊತಿದ್ದಾರೆ, ಹೋಗ್ತಿದ್ದಾರೆ. ನಾನು ಒಬ್ಬ ವ್ಯಕ್ತಿ ಅವತ್ತು ಹೇಳಿದ್ದನ್ನು ಈ ಮಟ್ಟದಲ್ಲೂ ತಪ್ಪದೆ ಪಾಲಿಸ್ತಾರ ಅಭಿಮಾನಿಗಳು ಅಂತನ್ನೋ ಮಟ್ಟಕ್ಕೆ ಅವತ್ತು ನಾನು ಕಣ್ಣು ತುಂಬ್ಕೊಳೋದು ಏನಿದೆಯಲ್ಲ. ಸೊ ಆ ಥರ ತುಂಬ ಘಟನೆಗಳು ಅವ್ರದ್ರಲ್ಲಿ ನಾನು ನೋಡಿದ್ದೀನಿ. ಒಂದಷ್ಟು ಹೊರತುಪಡಿಸಿ ನಾನು ಅದನ್ನು ತಪ್ಪು ಅಂತಂತ ನನಗೆ ನಾನು ಭಾವಿಸಿದ್ದೀನಿ ಸಾಮಾನ್ಯ ವ್ಯಕ್ತಿಯಾಗಿ. ಅದನ್ನು ನಾನು ಒಂದಷ್ಟು ಕಡೆ ಬರವಣಿಗೆಯಲ್ಲಿ ಹೇಳಿದ್ದು ಹೌದು. ಹಾಗಾಗಿ ಆ ಥರದ್ದು ನಾನೇನು ಅವ್ರದ್ದು ಏನಿದೆ ನೋಡ್ಕೊಂಡು ಬಂದಿದ್ದೀನಿ. ಆ ರೂಪದಲ್ಲಿ ನಾನು ಆ್ಯಕ್ಚುಲಾಗಿ ಪ್ರತಿಯೊಬ್ಬರೂ ನೋಡ್ತೀನಿ. ಅಂದರೆ ಎಲ್ಲದೂ ಇವಾಗ ಎಲ್ಲರೂ ನೀವು ತಪ್ಪು ಅಂತ ನೋಡ್ಕೊಂಡು ಹೋಗ್ತು ಅಂತಂದರೆ ನಿಮಗೆ ಅದು ಬಿಳಿ ಪರದೆನಲ್ಲಿ ಚಿಕ್ಕದು ಬಿಂದು ಇದ್ರೂ ಅದು ನಿಮ್ಗೆ ದೊಡ್ಡ ಗಾತ್ರದಲ್ಲೇ ಕಾಣ್ತಿರುತ್ತೆ, ಇಡೀ ಪರದೆನೇ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಏನು ಅಂತಂದರೆ ಬೇರೆ ಎಲ್ಲ ಒಂದು ಕೋನದಲ್ಲೂ ನೋಡಬೇಕು. ಆ ರೀತಿಲಿ ನಾನು ತುಂಬ ಅವ್ರನ್ನ ಜಾಸ್ತಿ ಮುಂಚೆ ಎಲ್ಲ ನೋಡೋದ್ರಿಂದ, ಅಂದರೆ 10 ಅಂಶದಲ್ಲಿ 8 ಅಂಶನ ಅದೇ ಥರ ನೋಡಿರೋದ್ರಿಂದ ನಾನು 2 ಅಂಶನ ಇಟ್ಕೋತೀನಿ. ಬಟ್ 8 ಅಂಶಕ್ಕೆ ತುಂಬ ಒತ್ತು ಕೊಟ್ಟು ಆ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಾನು ಬರೆಯೋಕ್ಕೆ ಇದು ಮಾಡ್ತೀನಿ. ಹಾಗೆ ಅವರು ಮಾತಾಡ್ತಿರ್ಬೇಕಾದ್ರೆ ಅವರು ಕಣ್ಣು, ಅವ್ರು ಯಾವ ಭಾವದಲ್ಲಿ ಮಾತಾಡ್ತಿರ್ತಾರೆ, ಎಷ್ಟು ಮಾತಾಡ್ತಿರ್ತಾರೆ. ನಂಗೆ ಹೇಳೋಕೆ ಹೋಯ್ತು ಅಂದರೆ ತುಂಬ ಜನ ಇದು ಮಾಡಿದ್ರು. ಅವರ ಏನಿದೆ ಅತ್ತಿಗೆ ಅಂತಂದ್ಬಿಟ್ಟು ಎಲ್ಲರೂ ಏನು ಅಭಿಮಾನಿಗಳು ಹೇಳ್ತಾರೆ, ವಿಜಯಲಕ್ಷ್ಮಿ ಅವರು ಅವ್ರ ಹೆಸರೇ ತಗೊಳ್ಳಿಲ್ಲ, ತನ್ನ ಸ್ವಂತ ಬ್ರದರ್ ಹೆಸರೇ ತಗೊಳ್ಳಿಲ್ಲ, ಮನೆಯವ್ರ ಹೆಸರೇ ತಗೊಳ್ಳಿಲ್ಲ. ಅದು ಕೆಲವೊಂದು ಏನು ಅಂತಂದರೆ ಅವರಲ್ಲಿ ಹೇಳ್ಬಿಟ್ರೆ ಅದು ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ.
ಇಷ್ಟೇ ಅಪ್ಪ ಅಂತನೋ ಥರ ಅಂತಂತ ಅದನ್ನು ಅವರು ಕ್ಯಾರಿ ಮಾಡ್ತಿದ್ದಾರೆ. ಅದು ಅಲ್ಲಿಂದ ವರ್ಷ ಶುರುವಾದ ತಕ್ಷಣ ಸಂಕ್ರಾಂತಿ ಮಾಡೋದಾಗ್ಬೋದು, ಅಥವಾ ಅದಾದಮೇಲೆ ಬಂದು ಇವಾಗ ಅವರು ಜೊತೆಗೆ ಎಲ್ಲರೂ ಸೇರಿ ಫಂಕ್ಷನ್ಗೆ ಓದೋದಾಗ್ಬೋದು, ರಕ್ಷಿತಾ ಮೇಡಮ್ ಅವರ ತಮ್ಮಂದು ಅದನ್ನು ಕ್ಯಾರಿ ಮಾಡ್ತಿದ್ದಾರೆ. ಅದು ಕಾಣ್ತಾ ಇದೆ. ಸೊ ತೊಂದರೆ ಇಲ್ಲ. ಐ ಮೀನ್ ಹೋಗ್ತಾ ಇದ್ದಾರೆ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತೆ. ಆರಾಮಾಗಿರ್ತಾರೆ, ಆರಾಮಾಗಿರಲಿ. ನಾನಲ್ಲೇ ಕೊನೆಯ ಪತ್ರದಲ್ಲಿ ಹೇಳೋದಾಗ್ಬೋದು, ಮೊನ್ನೆ ಬರೆದೋದಾಗ್ಬೋದು, ನಮಗಷ್ಟೇ ಸಾಕು. ಅಂದರೆ ಏನೋ ಒಂದು ದೊಡ್ಡ ಹ್ಯಾಂಡ್ಸಮ್ ಹಂಕ್ ಅಂತಂತಲ್ಲ, ಅಥವಾ ಒಂದು ದೊಡ್ಡ ನಟನೆ ಮಾಡಿ ಪ್ರಶಸ್ತಿ ತೊಗೊಂಡ್ರು ಅಂತಂತಲ್ಲ. ಅವ್ರ ಪಾಡ್ಗೆ ಅವ್ರು ನೆಮ್ಮದಿಯಾಗಿ ಇದ್ಕೊಂಡು ಏನಿದೆ ಅವ್ರ ಸಿನಿಮಾ ಆಯಿತು, ಅವರ ಚೌಕಟ್ಟಲ್ಲಿ ಒಂದಷ್ಟು ಸ್ನೇಹಿತರಾಯಿತು, ಅವ್ರ ಮನೆ ಮುಖ್ಯವಾಗಿ ಅವ್ರ ಮಗ, ಇಷ್ಟರಲ್ಲಿ ಇದ್ಕೊಂಡು ಆರಾಮಾಗಿ ಅವ್ರ ಪಾಡು ಹೋಗ್ತಿದ್ದಾರೆ. ನಮ್ಮ ಪಾಡು ನಾವು ಅವರು. ಯಾಕಂತಂದರೆ ಅಂಥ ಕಾಲದಲ್ಲಿ ಅಂದರೆ ಸಿನಿಮಾ ಅಂತನೋದೇ ಏನೂ ಅಲ್ಲ ಅಂತನೋ ಸಿನಿಮಾಗಳು ನೋಡಿದಾಗ್ಲೂ ನಾವು ಜೊತೆಗಿದ್ದವರು. ಇವತ್ತಿಗೂ ಆ ಥರ ಆಯಿತು ಅಂತಂದ ತಕ್ಷಣ ಆ್ಯಕ್ಚುಲಾಗಿ ಯಾರೂ ನಿಜವಾದ ಅಭಿಮಾನಿಗಳಾದರೆ ಯಾರೂ ಕೈ ಬಿಡಲ್ಲ. ಅದು ಯಾರದೇ ಅಭಿಮಾನಿಗಳಾಗ್ಬೋದು. ಹಾಗಾಗಿ ಇವತ್ತಿಗೂ ಆ ಥರ ಸಿನಿಮಾಗಳು ಬಂದ್ರೂ ನಾವು ನೋಡೋರಿದ್ದೀವಿ. ಚೆನ್ನಾಗಿಲ್ಲ ಅಂತಂತನೂ ಮುಕ್ತವಾಗೇ ಹೇಳೋರಿದ್ದೀವಿ ಬಹಿರಂಗವಾಗಿ. ಹಾಗಾಗಿ ಅದು ಅವರು ಸಿನಿಮಾ ಅಂತಂತೇನಿದೆ, ಸಿನಿಮಾ ಅವ್ರ ಮನೆ, ಅದೇನಿದೆ ನಮಗಷ್ಟೇ ಖುಷಿ. ಅವ್ರು ಆರಾಮಾಗಿರಲಿ ಸಾಕು ಅಷ್ಟೇ. ದರ್ಶನ್ ಅವರ ಒಂದು ಕೂಗಿನ ಬಗ್ಗೆ ಹೇಳ್ತಾ ಇದ್ರಿ, ಅಕ್ಕಿ ಬೇಳೆ ತೊಗೊಂಬನ್ನಿ, ಎಷ್ಟೋ ಜನ ಅನಾಥಾಶ್ರಮಗಳಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನೀವು ಹೇಳ್ತಾ ಇದ್ರಿ ಹುಚ್ಚಭಿಮಾನಿಗಳು ಇದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಒಂದು ಕಡೆ ನೋಡಿದ್ದೀವಿ, ಒಂದಷ್ಟು ಕಡೆ ಅವ್ರು ಬಂದಾಗ ಆಗಿರ್ಬೋದು, ಹೋದ ಕಡೆ ಆಗಿರ್ಬೋದು, ಸಿಕ್ಕಾಪಟ್ಟೆ ಅವರ ಒಂದು ಸಲ ಅವರನ್ನು ಮೀಟ್ ಮಾಡಬೇಕು, ಒಂದು ಶೇಕ್ ಹ್ಯಾಂಡ್ ಮಾಡಬೇಕು, ಒಂದು ಹಗ್ ತಗೋಬೇಕು ಅನ್ನುವಂಥದ್ದೇ ಕಾಯ್ತಿರ್ತಾರೆ. ಸೊ ಅಂಥದ್ರಲ್ಲಿ ಈ ಸಲ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತಂದರೂ ಕೂಡ ಎಷ್ಟೋ ಜನ ಅವರ ಮನೆ ಹತ್ರ ಹೋಗ್ತಾರೆ, ಒಂದು ಸಲ ನೋಡಬೇಕು ಅನ್ನುವಂತಹ ಒಂದು ಹುಚ್ಚಭಿಮಾನ ಇದ್ದೇ ಇರುತ್ತೆ. ಸೊ ಅಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅವರು ಒಂದು ಮಾತು ಹೇಳಿದ್ರು ಮಾತಾಡ್ತಿರ್ಬೇಕಾದ್ರೆ, ಎಲ್ಲರೂ ಗಮನಿಸಿದರೆ, ನಾನು ಅದನ್ನು ಅಲ್ಲಿ ಬರೆದಿದ್ದೀನಿ. ನಾನು ಯಾರಿಗೂ ಇಲ್ಲಿ ಹೋಲಿಕೆ ಮಾಡ್ತಿಲ್ಲ, ಬಟ್ ಅವ್ರು ಹೆಂಗೆ ಅಂತಂದರೆ ಪ್ರತಿಯೊಂದು ಅವ್ರದ್ದು ಹುಟ್ಟಿದಬ್ಬಕ್ಕೆ ಬಂದು ಅವರು ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಕೈಕುಲ್ಕೆನೆ ಅವರು ಪ್ರತಿಯೊಬ್ಬರದು ಅವ್ರ ವಿಶ್ನ ಇವ್ರು ತೊಗೊಳ್ಳೋದು ಮತ್ತು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋದು. ಅವ್ರೊಂದು ಮಾತು ಹೇಳಿದ್ರು, ನಾನು ಬಂದು ಬಾಲ್ಕನಿಲಿ ನಿಂತ್ಕೊಂಡು ಎಲ್ಲರಿಗೂ ಒಂದ್ಸಲಿ ಕೈ ಬೀಸ್ಬಿಟ್ರೆ ಅದು ನಾನಲ್ಲ. ನಾನು ಪ್ರತಿಯೊಬ್ಬರಿಗೆ, ಅಂದರೆ ಈ ಹುಟ್ಟುದಬ್ಬ ಕಾರಣ ಅಂತಂತಲ್ಲ, ನನಗೆ ನೀವು ನೋಡ್ಕೊಂಡಿರೋ ರೀತಿಯೇ ಬೇರೆ ಇದೆ ನಾನು ಒಂದಷ್ಟು ಕಹಿ ಘಟನೆಗಳಲ್ಲಿದ್ದಾಗ. ಹಾಗಾಗಿ ನಾನು ವಾಪಸ್ ಅದೇ ರೀತಿಯಲ್ಲೇ ಒಂದು ಸಮಯ ಅಂತ ಅದಕ್ಕೆ ನಿಗದಿ ಮಾಡಿಕೊಂಡು ನಿಮ್ಮ ಜೊತೆಗೆ ನಾನು ಏನೋ ಇವಾಗ ಹಿಂಗೆ ಹುಷಾರು ತಪ್ಪಿದ್ದೀನಿ, ಒಳಗಡೆ ಹೋಗ್ತೀನಿ, ಅರ್ಧ ಗಂಟೆ ಬಿಟ್ಕೊಂಡು ವಾಪಸ್ ಬರ್ತೀನಿ, ನಿಮಗೆ ಕಾಯಿಸ್ತೀನಿ, ನನಗಿದು ಯಾವುದೂ ಇಷ್ಟ ಆಗಲ್ಲ. ಹಂಗಾಗಿ ನಾನು ಅದಕ್ಕಿಂತ ಸಮಯ ಅಂತ ಏನಿದೆ, ಹುಟ್ಟುದಬ್ಬದ್ದು ರೀತಿಯಲ್ಲೇ ಪ್ರತಿಯೊಬ್ಬರಿಗೂ ನಾನು ಮಾತಾಡಿಸ್ಬೇಕು ಅಂತ ಅನ್ನೋದೇನಿದೆ ಮಾತಾಡಿಸ್ತಾರೆ ಅವರು ಪಕ್ಕ. ಸೊ ಆ ಸಮಯಕ್ಕೆ ಕಾರಣ, ಯಾಕಂದರೆ ಇವಾಗ ಅವರೇ ಹುಷಾರಿಲ್ಲ ಅಂತಂತ ಆದಮೇಲೆ ಅಲ್ಲಿಗೆ ಹೋಗಿ ತೊಂದರೆ ಕೊಡೋದ್ರಿಂದ ಅವ್ರಿಗಿನ್ನೂ ಜಾಸ್ತಿ ಆಗುತ್ತೋ ಹೊರತು ಆ ಹುಷಾರದ ಮತ್ತೊಂದು ಏನೋ ಒಂದು, ಅಥವಾ ಅವರು ಅಯ್ಯೋ ಬರ್ತಾರಲ್ಲಪ್ಪ ನಾನು ಬೇರೆ ಕಡೆ ಹೋಗ್ಬಿಡೋಣ ಅಂತ ಬೇರೆ ಎಲ್ಲ ಹೋಗೋದು. ಸೊ ಈ ಒಂದು ರೀತಿಯಲ್ಲಿ ಒಂದಷ್ಟು ತೊಡಕುಗಳಾಗುತ್ತೋ ಹೊರತು ಅದು ಸರಿ ಅಂತಂತಲ್ಲ. ಹಾಗಾಗಿ ಎಲ್ಲಿದ್ದೀರೋ ಅಲ್ಲಿಂದನೇ ಹರಿಸಿ. ಇವಾಗ ನಿಜವಾದ ಅಭಿಮಾನಿಗಳಂದ್ರೆ ಏನು, ಎಲ್ಲಿದ್ರೂ ಅವ್ರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಅವ್ರು ನೋಡ್ಕೊಂಡು ನಾವು ನಗ್ತಿರಬೇಕು ಅಷ್ಟೇ ಅಂತಂದಾದಮೇಲೆ ಅದನ್ನೇ ಮಾಡೋಣ. ನಿಮ್ಮ ಬರವಣಿಗೆಯ ಮೂಲಕ ಇನ್ನೇನು 2 ದಿನಗಳಷ್ಟೇ ಬಾಕಿ ಇದೆ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ. ಯಾವ ರೀತಿಯಾದಂಥ ಬರವಣಿಗೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ? ಯಾಕಂತಂದರೆ ಒಂದು ಬರವಣಿಗೆ, ಒಂದು ಪದವನ್ನು ಬರೀಬೇಕಾದ್ರೂ ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಬರ್ತಿದ್ದೀರಾ ಅಥವಾ ಏನಾದ್ರು ಪ್ಲ್ಯಾನ್ ಮಾಡ್ತೀರಾ? ಇನ್ಸ್ಟೆಂಟಾಗಿ ಏನಾದರೂ ಹೇಳೋದಾದರೆ ಒಂದು ಡಿ ಬಾಸ್ ಮತ್ತು ಒಂದು ಹುಡುಗ ಯಾವ ಥರ ಆ್ಯಕ್ಚುಲಾಗಿ ಒಂದು ಅಭಿನಭಾವ ಸಂಬಂಧ ಒಂದು ಘಟನೆ ಮಂಡ್ಯದಲ್ಲಿ ನಡೆದಿತ್ತು ಅಂತ ಅನ್ನೋದನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ಅವತ್ತನ್ನು ನನ್ನ ಬರವಣಿಗೆಯಲ್ಲಿ ಅವ್ರಿಗೆ ಶುಭಾಶಯ ತಿಳಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಇದು ಸರಿಯಾದ ಸಮಯ ಅದನ್ನು ಹೇಳೋದಕ್ಕೆ. ಒಂದು ಹುಡುಗ, ಅವನು ಪ್ರೀತಿಸಿರೋ ಹುಡುಗಿ, ಇಂಜಿನಿಯರಿಂಗ್ ವ್ಯಾಸಂಗ ಅವಾಗಿನ್ನೂ ಮುಗಿತಾ ಇರುತ್ತೆ. ಮನೆಯಲ್ಲಿ ಒಪ್ಪಿಸ್ಕೊಂಡು ಮದುವೆ ಆಗಬೇಕು. ಏನೇ ಮನೆಯಲ್ಲಿ ಖರ್ಚು ಮಾಡಿದ್ರು ಒಪ್ಪಿಸಿದ್ರೂ ಬಂದು ಆ ಹುಡುಗ ಸ್ವಾಭಿಮಾನಿ. ಹಾಗಾಗಿ ತನ್ನ ಕೈಲಾದ ಏನೋ ಒಂದು ಸಂಪಾದನೆ ಅಂತ ಅನ್ನೋದನ್ನು ಮಾಡಿ ಒಂದು ಚಿಕ್ಕದಾಗಿ ತಾನು ಪ್ರೀತಿಸಿರೋ ಹುಡುಗಿಗೆ ಮದುವೆನಲ್ಲಿ ಏನೋ ಒಂದು ಜೊತೆಗೆ ಅದನ್ನು ಖರ್ಚು ತಾನು ಮಾಡ್ಕೋಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಇದನ್ನು ಆ ಹುಡುಗ ಊಹಿಸಿರಲ್ಲ ಅಥವಾ ಅದನ್ನು ಮಾಡಿರಲ್ಲ, ಅನಿರೀಕ್ಷಿತವಾಗಿ ಬರುತ್ತೆ. ಹಿಂಗೆ 4 ಜನ ಜೊತೆ ಮದುವೆ ಅದು ಇದು ಅಂತ ಮಾತಾಡ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ಬರು ಕಾಲ್ ಮಾಡ್ತಾರೆ, ರಪ್ ಅಂತ ಒಂದು ಬಂದೋಗುತ್ತೆ, ಹಂಗೆ ಕೈನಲ್ಲಿ ಬೀಳುತ್ತೆ ಒಂದು ಪ್ರಸಾದದ ಥರ. ಅವತ್ತು ಏನು ಅಂತಂದರೆ, ಅವತ್ತು ಡಿ ಬಾಸ್ ಅವರ ಸುಂಟ್ರು ಗಾಳಿ ಸಿನಿಮಾ ಮೊದಲನೇ ಬಾರಿ ಅವ್ರಿಗೆ ಒಂದು ಸ್ಟೇಜ್ ಶೋ ಅಂತ ಅನ್ನೋದು ಶುರುವಾಗುತ್ತೆ. ಅವತ್ತಿನವರೆಗೂ ಅವ್ರದ್ದು ಸ್ಟೇಜ್ ಶೋ ಆಗಿರಲ್ಲ. ಅವತ್ತು ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಎಲ್ಲ ಕಡೆ ಅವ್ರಿಗೆ ಏನು ಒಂದು ಸ್ಟೇಜ್ ಶೋಗೆ ಬಂದು
ಎಲ್ಲೆಲ್ಲಿ ಅವ್ರಿಗೆ ಟಿಕೆಟ್ಸ್ಗಳನ್ನ ಕೊಡ್ಬೋದು, ಆ ಟಿಕೆಟ್ಸ್ಗಳನ್ನ ಮಾರ್ಬೋದು, ಆ ಟಿಕೆಟ್ಸ್ ಮಾರಿದ್ರೆ ಇಷ್ಟು ಅವ್ರಿಗೆ ದುಡ್ಡು, ಮತ್ತು ಅವ್ರಿಗೆ ಅದೊಂದಷ್ಟು ಅಡ್ವರ್ಟೈಸ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ತೊಗೊಂಬಂತಂದರೆ ಜಾಹೀರಾತುಗಳಿಗೆ ಒಂದಷ್ಟು ದುಡ್ಡು, ಪ್ರತಿಯೊಂದಕ್ಕೂ ಒಂದಷ್ಟು ನಿಗದಿ ಆಗಿರುತ್ತೆ. ಆ ಒಂದು ಇದು ಆ ಹುಡುಗಂಗೆ ಬರುತ್ತೆ. ಆ ಹುಡುಗ ಆ್ಯಕ್ಚುಲಾಗಿ ಅದನ್ನು ಏನೋ ಅಂತಾರಲ್ಲ, ಅವತ್ತಿನ ಕಾಲಕ್ಕೆ ಒಂದು ಕಣ್ಗೆ ಹೊತ್ಕೊಂಡು ತೊಗೊಳೋದು ಪ್ರಸಾದ ಅಂತ ಏನು ಹೇಳಿದ್ನಲ್ಲ ಆ ಥರ ತೊಗೊಂಡು ಸತತವಾಗಿ ಒಂದೂವರೆ ತಿಂಗಳು ಹಿಂದೆ ಏನು ಬಂದಿರುತ್ತೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಅವತ್ತಿನ ಮದುವೆಗೆ ಮುಖ್ಯ ಅಂತಂತ ಏನಂತಾರೆ ತಾಳಿ, ಅವತ್ತಿನ ಕಾಲಕ್ಕೆ ಒಂದು 25-30-40 ಸಾವಿರದ ಮಧ್ಯದಲ್ಲಿ ಅದನ್ನು ಅವತ್ತು ಸಂಪಾದನೆ ಮಾಡಿ ತಾಳಿ ಮಾಡಿಸಿ ಅವತ್ತು ಅಷ್ಟಕ್ಕೆ ಸೀಮಿತಪಡಿಸ್ಕೊತಾನೆ. ಅವತ್ತು ಮದುವೆ ಆಗ್ತಾನೆ. ಆ ಹುಡುಗ ನಾನೇ ಅವತ್ತು ಅದು. ಸೊ ನೀವು ಕೇಳಿದ್ರೆ ಡಿ ಬಾಸ್ ಅನ್ನೋದು ಒಂದು ಅಭಿನವ ಸಂಬಂಧ, ಅದು ಇವತ್ತಿಂದಲ್ಲ, ಅದು ಅವತ್ತಿಂದನೂ ನನಗಿದೆ. ಅದೇ ನನಗೆ ಕಾರಣ ಅಂತಂತಲ್ಲ, ಬಟ್ ಇವತ್ತಿಗೆ ಅದನ್ನು ನೆನಪಿಸ್ಕೊಂಡ್ರೆ ಎಸ್ ಅದು ಒಂದು ಕಾರಣ ಅಂತಂತ ಖಂಡಿತ ಹೇಳ್ತೀನಿ. ನಾನು ಹಾಡು ಬರೆದು ಶುರು ಮಾಡಿದ್ದೆ ಅವರಿಂದ ಅಂತೀನಿ, ಬಟ್ ಗೊತ್ತಿಲ್ಲ ಕಾರಣ ಅದಾಗೆ ಹುಡ್ಕೊಂಬರ್ತದೆ. ಬಟ್ ಇದು ಒಂದು ಕಾರಣ ಹೌದು, ಆ ಹುಡುಗ ನಾನೇನೆ. ಅವತ್ತಿನ ಕಾಲಕ್ಕೆ ಮನೇಲಿ ಏನೇ ಒಪ್ಪಿ ಮದುವೆ ಮಾಡಿದ್ರು, ಅವ್ರು ಏನೇ ಖರ್ಚು ಮಾಡಿದ್ರು, ಅವತ್ತಿನ ಕಾಲಕ್ಕೆ ನಾನು ತಾಳಿ ಅಂತ ಏನು ನನ್ನ ಶ್ರೀಮತಿ ಅವ್ರಿಗೆ ಮಾಡಿಸಿಸ್ದೆ, ಅವತ್ತು ಒಂದು ಸಂಪಾದನೆ ಮಾಡಿ ಅವತ್ತಿಗೆ ಅದಕ್ಕೆ ಕಾರಣ ಆದದ್ದು ಅವತ್ತು ಅವ್ರದ್ದು ಫಸ್ಟ್ ಸ್ಟೇಜ್ ಶೋ ವೇದಿಕೆಯಲ್ಲಿ ಸುಂಟ್ರಗಾಳಿ ಸಿನಿಮಾಗೆ. ಅವತ್ತಿನ ಕಾಲಕ್ಕೆ ಆ ಟಿಕೆಟು ಏನಿದೆ ಅದರದ್ದೆಲ್ಲ ಮಾರಿ ಅದರಲ್ಲಿ ಏನು ಬರುತ್ತೋ ಆ ದುಡ್ಡನ್ನ ಸಂಪಾದನೆ ಮಾಡಿ ಮಾಡಿಸ್ಕೊಳೋದು ಅದು ನಾನೇ, ವಿನಯ್ ಪಾಂಡವಪುರ. ಸರ್, ಇಡೀ ಕರ್ನಾಟಕ ಹಾಗೇನೆ ಸುದೀಪಿಯನ್ಸ್ ಆಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವ್ರು ಒಂದಾಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸರ್, ನೀವು ದರ್ಶನ್ ಅವರ ಅಭಿಮಾನಿಯಾಗಿ ಅಥವಾ ಸುದೀಪ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಸಾಹಿತ್ಯಗಾರನಾಗಿ ಎಷ್ಟು ಇಷ್ಟಪಡ್ತಿದ್ದಾರೆ? ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಒಂದಾಗಿ ನಡೆಸುವಂತಹ ಸಿನಿಮಾಗೆ ನೀವೇನಾದರೂ ಒಂದು ಹಾಡನ್ನು ಬರೆಯೋದಾದ್ರೆ ಅವರಿಬ್ಬರ ಸ್ನೇಹವನ್ನು ಇಟ್ಕೊಂಡು ಅಂಥ ಅವಕಾಶ ಸಿಕ್ಕಿದ್ರೆ ಆ ಒಂದು ಅವಕಾಶಕ್ಕಾಗಿ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸರ್, ಆ ಥರ ಏನೋ ಸಿಕ್ಕಿದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಬೇಕಾದ್ರೆ ಒಂದು ವಾರ ನಿಂತ್ಕೊಂಡು ಜಗಳ ಆಡಿ ನನಗೆ ಒಂದು ಸಾಲ ಆದರೂ ನೀವು ಕೊಡಲೇಬೇಕು ಅಂತನೋ ಗಲಾಟೆ ಮಾಡಿ ತಗೋತೀನಿ. ಆಮೇಲೆ ಇನ್ನೊಂದೇನು ಅಂತಂತಂದರೆ, ಅವಾಗಲೇ ಹೇಳ್ದಂಗೆ ಇವಾಗ ಸುದೀಪ್ ಸರ್ ಎಷ್ಟೊಂದು ಹೇಳಿದ್ದಾರೆ. ಕೆಲವರು ವ್ಯಕ್ತಿತ್ವ ಹೇಗೆಂದರೆ ಕೆಲವರು ಮಾತಾಡ್ತಾರೆ, ಇವಾಗ ಇನ್ನು ಕೆಲವರು ಮಾತಾಡಲ್ಲ. ಏನು ಅಂತಂದರೆ ಇವಾಗ ಸುದೀಪ್ ಸರ್ ತುಂಬ ಓಪನ್ ಆಗಿ ಮಾತಾಡ್ತಾರೆ. ಎಷ್ಟೊಂದು ಹೇಳಿದ್ದಾರೆ, ನಾನು ಯಾವಾಗಲೂ ಯಾವುದೇ ಕಾರಣಕ್ಕೂ ನನ್ನ ಮನೆ ಬಾಗಿಲು ಹಾಕಿಲ್ಲ, ಅವ್ರಿಗೆ ಯಾವುದೇ ಕಾರ್ಯಕ್ರಮ ಆಗೋದು ಎಲ್ಲರಿಗೂ ಅವ್ರಿಗೆ ತೆರೆದೇ ಇರುತ್ತೆ ಅಂತ. ಬಹುಶಃ ದರ್ಶನ್ ಸರಲ್ಲಿ ಅವ್ರ ವ್ಯಕ್ತಿತ್ವದಲ್ಲಿ ಅವರು ಮಾತಾಡ್ದಲೇನೇನೇ ಅವ್ರು ಈ ಥರ ಅವ್ರಿಗವರು ಸ್ವಗತದಲ್ಲಿ ಮಾತಾಡ್ಕೊತಿರ್ಬೋದು, ಗೊತ್ತಿಲ್ಲ. ಅವ್ರ ವ್ಯಕ್ತಿತ್ವ ಅದು, ಇವ್ರ ವ್ಯಕ್ತಿತ್ವ ಅದು. ಬಟ್ ಏನು ಅಂದರೆ ನಾನು ಬರೀ ಸುದೀಪ್ ಅವರು ಮತ್ತು ದರ್ಶನ್ ಸರ್ ಅಂತ ಅಷ್ಟೇ ಹೇಳಲ್ಲ. ನಮ್ಮ ಕನ್ನಡ ಸಿನಿಮಾ ರಂಗ ಏನಿದೆ, ಪ್ರತಿಯೊಬ್ಬರೂ ಒಂದು ಫ್ರೇಮಲ್ಲಿ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಅದು ಬೆಳವಣಿಗೆ ಆಗಕ್ಕೆ ಸಾಧ್ಯ. ಅದು ಶಿವಣ್ಣ ಅವರಾಗ್ಬೋದು, ಸುದೀಪ್ ಸರ್ ಆಗ್ಬೋದು, ದರ್ಶನ್ ಅವರಾಗ್ಬೋದು. ಏನಂದರೆ ನಾನು ಏನು ಹೇಳೋದೇನು ಅಂತಂದರೆ, ಪ್ರತಿಯೊಬ್ಬರೂ ಒಂದು ಕನ್ನಡ ಸಿನಿಮಾ ಕನ್ನಡಕ್ಕೆ ಅಂತ ಒತ್ತು ಕೊಟ್ಕೊಂಡು ಇಲ್ಲಿ ಸಿನಿಮಾಗಳು ಮಾಡಿದಾಗ ಅದಕ್ಕೊಂದಷ್ಟು 10 ಜನ ಅವ್ರನ್ನ ಬೆಳಿಬೇಕು ಅಂತಂತ ಬೆಳೆಸೋರು ಇರ್ತಾರೆ. ಆಮೇಲೆ ಏನಂತಂತೀನಿ, ಅವ್ರ ಬೆಳವಣಿಗೆ ಮೂಲಕ ಅವ್ರು ಬೆಳಿಬೇಕು ಅಂತ ಸಹಾಯ ಕೋರಿರ್ತಾರೆ. ಅವ್ರು ಬಂದು ಅವ್ರನ್ನ ಬೆಳೆಸ್ತಾರೆ. ಸೊ ಈ ಒಂದು ಬೆಳೆಯೋದು ಬೆಳೆಸೋದು ಈ ಪದ್ಧತಿ ಏನಿದೆ ಆ್ಯಕ್ಚುಲಾಗಿ ಒಂದು ಅಂತನದು ನಡ್ಕೊಂಡು ಹೋಗ್ತಿದ್ದಾಗ ಏನಾಗೋಗುತ್ತೆ, ಅದು ಅವರು ಇವರು ಅಂತನಕ್ಕಿಂತ ಕನ್ನಡ ಸಿನಿಮಾ ಒಂದು ಚಿತ್ರರಂಗ ಕಾಣ್ತಿರುತ್ತೆ ಒಂದು ಫ್ರೇಮಲ್ಲಿ. ಅದರಲ್ಲಿ ಇಲ್ಲೊಂದು ಸ್ವಲ್ಪ ಕೊಂಚ ಆ ಕಡೆ ಈ ಕಡೆಯಿಂದ ನೀವು ಕೇಳೋದು ಪ್ರಶ್ನೆಗೆ ಅಫ್ಕೋರ್ಸ್ ಅದು ನಾನು ಯಾವತ್ತೋ ಕಾಯ್ತಾ ಇದ್ದೀನಿ. ಖಂಡಿತ ಅದು ಒಂದು ಆಗ್ತಾರೋ ಬಿಡ್ತಾರೋ ಆ್ಯಕ್ಚುಲಾಗಿ ಏನು ಇದಾಗ್ದಲೇ ಇರಲಿ ಅಂತಂದರೆ, ನೆಗೆಟಿವ್ಸ್ಗಳೇನೋ ಆಗ್ದಲೇ ಇರಲಿ. ಅವ್ರಿಗೆ ಇವ್ರು ಮಾತಾಡ್ದಲೇ ಇರ್ಬೋದು. ಇವ್ರು ಅದೇನು ಹೇಳ್ತೀನಿಲ್ಲ, ಯಾರೋ ನನಗೆ ಸರಿ ಹೋಗಲ್ಲ, ಓಕೆ ಅವ್ರು ದೂರ ಇದ್ದಾರೆ, ಇವ್ರು ದೂರ ಇದ್ದಾರೆ. ಆದರೆ ಆ ದೂರ ಅಂತನ್ನೋದು ಆ್ಯಕ್ಚುಲಾಗಿ ಯಾವುದೋ ಕಹಿ ಘಟನೆಗಳಿಗೆ ಕಾರಣ ಆಗಬಾರ್ದು, ಅಷ್ಟೇನೇ. ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟು ದಿನ ಒಂದಷ್ಟು ಸಿನಿಮಾಗಳನ್ನು ಬರೆದಿದ್ದಾಯಿತು, ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳೇನು, ಹಾಗೆಯೇ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರು ಅನ್ನೋದಕ್ಕಿಂತ ಕನ್ನಡ ಸಿನಿಮಾಗಳಿಗೆ ಅಫ್ಕೋರ್ಸ್ ನಾವೇನಿದೆ ನಮ್ಮ ಸಹಕಾರ ಕೊಡಲೇಬೇಕು. ಕೆಲವೊಂದು ಏರುಪೇರುಗಳು ಕಾಣ್ತಾ ಇವೆ ಇವಾಗ, ಅದಕ್ಕೊಂದಷ್ಟು ಕಾರಣಗಳಿರುತ್ತೆ. ಬಟ್ ಎಲ್ಲದಕ್ಕೂ ಒಂದು ಸಮಯ ಅಂತ ಅನ್ನೋದಿರುತ್ತೆ, ಎಲ್ಲವುದು ಸರಿ ಹೋಗುತ್ತೆ, ಒಂದಷ್ಟು ಏರುಪೇರುಗಳು. ಆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ತುಂಬ ಓವರಾಲ್ ಆಗಿ ಇವಾಗ ನಾನೇನೋ ಸಾಧಿಸಿದ್ದೀನಿ ಅಂತಂತಲ್ಲ, ಬಟ್ ಏನು ಅಂದರೆ ಚಿತ್ರ ಸಾಹಿತಿ ಅಂತ ಏನು ಬರುತ್ತೆ ಅದಕ್ಕೆ ತುಂಬ ಒತ್ತು ಕೊಡೋದು ಇನ್ನೂ ಇದೆ. ಅಂದರೆ ಬರವಣಿಗೆಗೆ ಅಂತ ಅನ್ನೋದು ಇವಾಗ ಸಿಗ್ತಾ ಇದೆ ಸ್ವಲ್ಪ. ಸೊ ಅದು ಬಿಟ್ಟು ಮುಂದ್ಲದು ಅಂತ ಏನಿದೆ ಚಿತ್ರ ಸಾಹಿತಿ ಅಂತ ಅದಕ್ಕೆ ತುಂಬ ಒತ್ತು ಕೊಡೋದಿದೆ. ಯಾಕಂದರೆ ತುಂಬ ಜನ ನೀವು ನೋಡ್ತಿದ್ರೆ ನನ್ನ ಹೆಸರನ್ನ ನೆನಪು ಮಾಡ್ಕೊಂಡು ಹೇಳುವಷ್ಟು ಅಂತರ
ಇದಾಕೊಂಡಿದೆ. ಅಂದರೆ ಅದು ನಾನು ಆವಾಗಲೇ ಎಷ್ಟೊಂದು ಜನದ ಹೆಸರು ಹೇಳಿದೆ. ಇವಾಗ ಗೌಸ್ಪೀರ್ ಅವರು ಅವ್ರದ್ದು ಕೊನೆ ಸಾಂಗ್ ಯಾವುದು ಬರೆದಿರೋದು, ಅವ್ರದ್ದು ಎಂತ ಇಡ್ತಾ ಇದೆ, ಅದು ಅವ್ರ ಕಾರಣನ ಅಥವಾ ಅದು ಹತ್ರ ಯಾರನ್ನು ಕರ್ಕೊಳ್ದಿರೋ ಕಾರಣನ, ಏನು ಕಾರಣ ಅದು ಗೊತ್ತಿಲ್ಲ. ಅಥವಾ ಸಾಯಿ ಸರ್ವೇಶ್ ಅಂತ ಬರೆದಿದ್ದಾರೆ, ಅವರೂ ಅಷ್ಟೇ. ಈ ಥರ ಇವಾಗ ಬಹುಶಃ ಅವರು ಬೇರೆ ತಿರಣಗಳಿಗೆ ಬರೆದಿರ್ಬೋದು. ಆದರೆ ಈ ಥರ ಏನಿದೆ ಅವ್ರವ್ರದ್ದೇ ಅದು ಒಂದಷ್ಟು ಇವಾಗ ನಾನು ಯಾವ ಥರ ಹೇಳಬೇಕು ಅಂತಂದರೆ, ನಾವು ಸಿನಿಮಾನ ಒಂದು ಸಲ ನೋಡ್ತೀವಿ, 2 ಸಲ ನೋಡ್ತೀವಿ, 3 ಸಲ ನೋಡ್ಬೋದು. ಆದರೆ ಹಾಡನ್ನು ಮತ್ತು ಅದ್ರ ಭಾವನೆನ ಮತ್ತು ಅದರ ಸಾಲುಗಳನ್ನ ನಾವು ನಿಂತು ಕೂತು ಮಲ್ಕೊಂಡು ಪ್ರತಿಯೊಂದು ನಮ್ಮ ಭಾವನೆಗಳಂತೂ ಅಥವಾ ನಮ್ಮದು ಒಂದೊಂದಷ್ಟು ಘಟನೆಗಳು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ನಡೀತಿರುತ್ತೆ. ಒಂದು ಮಗುನ ಮಲಗಿಸೋದ್ರಿಂದ ಹಿಡಿದು ಹೇಳೋದ್ರಿಂದ ಹಿಡಿದು ಒಂದು ಕಾರ್ಯಕ್ರಮ ಆದರೆ, ಒಂದು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಒಂದು ಜೋಶ್ ಬೇಕು ಅಂದರೆ ಪ್ರತಿಯೊಂದು ಸಮಯದಲ್ಲೂ ಒಂದು ಹಾಡು ಅಂತ ಅನ್ನೋದಾಗ್ತಾ ಇರುತ್ತೆ. ಆ ಹಾಡು ಕೇಳಿದಾಗ ಅದರಲ್ಲಿ ಏನು ಬರೆದಿರ್ತಾರಲ್ಲ, ಆ ಬರೆದಿರೋರಿಗೆ ಅವ್ರಿಗೆ ಸಿಗಬೇಕಾದ 2 ಪದ ಇದೆ, ಒಂದು ಗೌರವ, ಒಂದು ಗೌರವಧನ. ಇದೆರಡೂ ಅವ್ರಿಗೆ ಸಿಕ್ಕಿದಾಗ ಏನಾಗುತ್ತೆ, ಇವಾಗ ನಾನು ಅಂತಲ್ಲ, ನಾನು ಇದಕ್ಕೆ ಆ ಕಾರಣ ಕೊಟ್ಕೊಳ್ಳಲ್ಲ, ಬಟ್ ಅದಕ್ಕೆ ಅಂತ ಜೀವನ ಮುಡಿಪಾಗಿಟ್ಟಿದ್ದಾರೆ ಕೆಲವರು ಚಿತ್ರ ಸಾಹಿತಿಗೆ ಅಂತಂತಾನೆ. ಅವ್ರಿಗೆ ಬಂದು ಏನು ಅಂತಂದರೆ, ಅವರು ಎರಡನೇ ಯೋಚನೆ ಮಾಡಬಾರ್ದು. ಅಂದರೆ ಏನಂದರೆ, ಇವಾಗ ಅಲ್ಲಿಗೆ ಚಿತ್ರ ಸಾಹಿತಿ ಅಂತ ಬರೋರು ನಾನು ತುಂಬ ಗರ್ವದಿಂದ ಹೇಳ್ಕೊತೀನಿ. ಅವ್ರು ಯಾರೂ ಕಾರ್ ತೊಗೊಂಡು ತುಂಬ ಬಂಗ್ಲೆ ಕಟ್ಕೊಂಡು ಮಾಡೋರು ಅಂತಂತ ಖಂಡಿತ ಅವರು ಮನಸ್ಸಿಟ್ಕೊಂಡು ಬಂದಿರಲ್ಲ. ನಾನು ಇಷ್ಟಪಟ್ಟಿದ್ದೀನಿ, ಯಾಕಂದರೆ ಅವ್ರ ಭಾವನೆ ಅಂತ ಅನ್ನೋದು ಆಳವಾಗಿ ಸಾಹಿತ್ಯದಲ್ಲಿ ಇಳ್ದಿರುತ್ತೆ. ಅದಕ್ಕೆ ಇಟ್ಕೊಂಡು ನಾನು ಜೀವನ ಸಾಗಿಸ್ಕೊಂಡು ನಮ್ಮ ತಂದೆ ತಾಯಿ ನೋಡಿಕೊಂಡು ಇಷ್ಟೇ ನೆಮ್ಮದಿಯಾಗಿ ಬದುಕ್ತೀನಿ ಅನ್ನೋದು ಅಷ್ಟರಲ್ಲೇ ಬಂದಿರ್ತಾರೆ. ಅಷ್ಟಕ್ಕೇನಿದೆ ಕೊಡಿ, ಯಾರೂ ನಿಮ್ಗೆ ಎಷ್ಟೆಷ್ಟೋ ಎಕ್ಸ್ಪೆಕ್ಟ್ ಮಾಡಲ್ಲ. ಬರೆಸ್ಕೋತೀರಾ, ನಂದರಲ್ಲೇ ಆಗಿದೆ, ಬೇಡ ಅದು. ಬರೆಸ್ಕೊಂಡಿರ್ತಾರೆ, ಹೇಳ್ತಾರೆ ಎದುರುಗಡೆ ಬಂದ ತಕ್ಷಣ ಒಂದು ಆಗಿಲ್ವಾ ಇನ್ನೂ ಪೇಮೆಂಟು, ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತಂತಾರೆ. ಅದಾದಮೇಲೆ ಮತ್ತೆ ಇಲ್ಲ, ದಟ್ಸ್ ಓಕೆ, ಅದೆಲ್ಲ ಏನಿಲ್ಲ. ಈ ಥರದ್ದೆಲ್ಲ ನೋಡ್ಕೊಂಡು ಬಂದಾಗ್ಲೇ ಯಾರು ಏನು ಅಂತ ಗೊತ್ತಾಗೋದು. ಅಥವಾ ಒಂದು ಚಿತ್ರರಂಗ ಏನು ಅಂತ ಆಗ್ಬೋದು, ಸಾಹಿತ್ಯ ಅಂತನೇದಾಗ್ಬೋದು, ಎಷ್ಟು ನಾವು ಹುಷಾರಾಗಿರ್ಬೇಕು, ಎಷ್ಟು ಮುಂದುವರಿಬೇಕು, ಯಾವ ಥರ ಇರಬೇಕು ಅಂತ ಅದೆಲ್ಲ ಒಂದು ಜೀವನದಲ್ಲಿ ಕಲ್ತ್ಕೊಳ್ಳೋ ಪಾಠಗಳೇ ಆಗಿರುತ್ತೆ. ಬಟ್ ಎಲ್ಲೂ ಯಾರಿಗೂ ಒಂದು ಕೆಲಸ ಮಾಡಿಸ್ಕೊಂಡ್ರೆ, ಇವಾಗ ನಾನು ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ನೀವು ಬರೆಸ್ಕೋತೀರಾ, ಬಿಡುಗಡೆ ಮಾಡಿ ದಯವಿಟ್ಟು, ಮೊದಲನೇದು. ಎರಡನೇದು ಬಂದು ನಿಮ್ಮ ಕೈಲಿ ಏನಾಗುತ್ತೆ, ಒಂದು ಕವರಲ್ಲಿ ನಿಮ್ಗೆ ಏನಾಗುತ್ತೆ ತೆಗೆದುಕೊಡಿ. ಯಾರೂ ಅಲ್ಲಿ ಇವತ್ತು ಚಿತ್ರ ಸಾಹಿತಿ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ದೊಡ್ಡ ಮೊತ್ತ ಅಂದರೆ ಯಾರು ಏನು ತೊಗೋತಾರೆ ಅಂತ ಅನ್ನೋದು ಗೊತ್ತು. ಯಾರು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದರೆ ಇವರು ಬರೆಯೋ ಅಂತಕ್ಕೆ ಹೋಗಿರಲ್ಲ. ಹೊಸೊಬ್ರನ್ನ ಕರ್ಕೋತೀರಾ, ಅವಕಾಶ ಅಂತಂತ ಹೇಳ್ಬೇಡಿ ದಯವಿಟ್ಟು. ಅದ್ರ ಜೊತೆಗೆ ನಿಮ್ಮ ಗೌರವ ಮತ್ತು ಗೌರವಧನ ಏನಾಗುತ್ತೆ ಅದನ್ನು ಕೊಡಿ. ಯಾಕಂದರೆ ಮುಂದೆ ಅವ್ರು ಬರೀಬೇಕು ಅಂದರೆ ಅವ್ರಿಗೆ ಹೊಟ್ಟೆ ತುಂಬಬೇಕು. ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದ್ರೆ ಮಾತ್ರ ಆ ಒಂದು ಶಕ್ತಿ ತಲೆಯಲ್ಲಿ ಒಂದು ಯೋಚನೆ ಬರೋದಕ್ಕೆ ಸಾಧ್ಯ. ಹೊಟ್ಟೆ ತುಂಬಿಸಿ ಸಾಕು ಅವ್ರಿಗೆ, ಅವ್ರು ಏನಿದ್ದಾರೆ ಅವ್ರು ಬೆಳ್ಕೊಂಡು ಹೋಗ್ತಾರೆ. ನೀವು ಆದಷ್ಟು ಅಷ್ಟು ಮಾಡಿ ಅಂತ ಅದನ್ನು ಚಿತ್ರ ಸಾಹಿತಿಗಳು. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆಯದಾಗಲಿ. ಮತ್ತಷ್ಟು ಸಿನಿಮಾಗಳಿಗೆ ನಿಮ್ಮ ಬರವಣಿಗೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನಿಮ್ಮ ಪದಪುಂಜಗಳ ಮೂಲಕ ಮತ್ತಷ್ಟು ಹಾಡುಗಳಿಗೆ ಒಂದು ದಾರಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಧನ್ಯವಾದಗಳು. ಇದಿಷ್ಟು ನಮ್ಮ ಲಿರಿಕ್ಸಿಸ್ಟ್ ವಿನಯ್ ಪಾಂಡಪುರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.